ಮಾಡಬೇಕೆಂದು ಮನದೊಳಗೆ ಎಷ್ಟು ದಿನ ಆಲೋಚನೆ ಮಾಡಿದ್ದೆ ಅಣ್ಣಯ್ಯ. ಮೋಸ ಮಾಡಿದಮ್ಮ ಸಹೋದರಿ. ಸೋದರಳಿಯನು ನಿನಗೆ ಅಂಥ ಭಾರವಾಗಿದ್ದಾನೆ. ನಾನೇನು ಇದ್ದಕ್ಕೆ ಹೋಗುವನೆಂದು ಹೇಳಿದ್ದೇನೆ ಅಣ್ಣಯ್ಯ. ಸಹೋದರಿ ಹೇಳುವಿನ ಕೇಳು. ಚೆನ್ನಾಗಿ ಹೇಳು. ಮನದೊಳಗೆ ಎಷ್ಟು ದಿನ ಆಲೋಚನೆ ಮಾಡಿದ್ದೆ. ಅಯ್ಯೋ, ಕುಂಬರನ ಹಿಟ್ಟ ಮಣ್ಣಿನ ಆವಿಗೆಯಲ್ಲಿ ಚಿನ್ನದ ತಂಬಿಗೆ ಹುಡುಕಿದರೆ ಸಿಕ್ಕೈತೆ, ನಿನ್ನಲ್ಲಿ ಮನೆ ಮಾಡಿ ಹುಡುಕಿದರೆ ಒಳ್ಳೆ ಗುಣ ದೊರಕೀತೆ. ಅಯ್ಯೋ ಅಣ್ಣಯ್ಯ, ಮಾಡಬಾರದು ಇಂಥ ಅನ್ಯಾಯ. ಅಮ್ಮ ಚೆನ್ನಾಗೇನು. ಸಹೋದರಿ, ಅಣ್ಣ ಶ್ರೀಹರಿ, ನಿನ್ನ ಪತಿಯಾದ ರಥವನ್ನು ಒಡೆದು ಕಾಲಾಹರಣ ಮಾಡುವ ಹಾಳಕ್ಕೆ ಹೃದಯ ಹಠಕ್ಕೆ ಬೆಸರು ಮಾಡಿಕೊಳ್ಳಿವಿ. ಅಮ್ಮ ಸಹೋದರಿ, ಅಣ್ಣ ಶ್ರೀಹರಿ, ಕಾಲ ಕಲ್ಪಿತಕ್ಕೆ ಸರಿಯಾಗುವ ಅಭಿಮನ್ಯನು ಹರಿದು ಹೋದರೆ ನಾನೇನು ಮಾಡಲಿ? ಇನ್ನ ನಿನ್ನ ಚಿಂತೆಯನ್ನು ಬಿಟ್ಟುಗಳಮ್ಮ ತಂಗಿ, ವರಮಂಗಳಂಗಿ. ಅಣ್ಣಯ್ಯ, ಅಮ್ಮ ತಂಗಿ, ಹೇಳುವಿನ ಕೇಳು. ಚೆನ್ನಾಗಿ ಶ್ರೀಹರಿ ನಿನ್ನ ಕಥೆ
ನನಗೆ ಕುರುಡನ ಕೈಯಲ್ಲಿ ಕೋಲು ಮುರಿದಂತೆ ಮಾಡಿದೀಯ. ಹ, ನಡು ನದಿಯಲ್ಲಿ ಅರಗೋಲಿಗೆ ಗಂಡಿಯನ್ನು ಕೊರೆದೀಯ. ನೀನೆಷ್ಟು ಕಾರಣವೆಂದರೂ ನಿನ್ನ ಮಾತನ್ನು ನಾನು ನಂಬಲಾರೆನು. ನಿನ್ನ ಅಂತಃಕರಣವು ಎನ್ನ ಮಗನ ಮೇಲಿದ್ದರೆ ಎನ್ನ ಮಗನ ಪ್ರಾಣಕ್ಕೆ ನಷ್ಟವೇ ನಿಂತು. ಅಯ್ಯೋ ಅಣ್ಣಯ್ಯ, ಮಾಡಬಾರದು ಇಂಥ ಅನ್ಯಾಯ. ನಾನೇನು ಮಾಡಲಿಲ್ಲಮ್ಮ. ನಿನ್ನ ಮಗನು ನಾವು ಎಷ್ಟು ದಿನ ಬಾಳಿದರೆ ಬಂದ ಭಾಗ್ಯವೇನಿದೆ ಜನಕ. ಕಾಂದನನ್ನು ಕಳೆದುಕೊಂಡು ಕಳಹೀನಳಾಗಿ ಬಾಳುವುದಕ್ಕಿಂತ ಸಾಯುವುದೇ ಲೇಸಲ್ಲವೇ ಲಕ್ಷ್ಮೀ ರಮಣ. ಹೇಳಲಾರೆವೋ ನಾವು ಒಂದು ಕ್ಷಣ. ಅಮ್ಮ ಮಕ್ಕಳಿರ ಹೇಳಿದರೆ ಕೇಳಿರಿ.
ಹೇಗೆ? ನಿಮ್ಮ ಮುಚ್ಚಿ ಹಿಡಿಯುತ್ತೆ ಹೇಗೆ? ಮೃತ ಜನ ಬಾಯಿಗಳೆಲ್ಲ ಬಿದ್ದು ಯಾತಕ್ಕೆ ಮೃತನಾಗಿ ಹೋದಿರಿ? ಅಮ್ಮ ಬಾಲಕಿಯರೇ, ಅಪ್ಪಯ್ಯ, ತುಂಬಿದ ಕೆರೆಯಲ್ಲಿ ತಂಬಿಗೆನರು ತುಂಬಿದಾಕ್ಷಣವೇ ತುಂಬಿದ ಕೆರೆಯಲ್ಲಿ ಬಟ್ಟಿ ಬರದಾಗು ಹೋಗಿದ್ದು ಹೇಗೆ? ಅಮ್ಮ ಮಕ್ಕಳಿರ, ಜನಕ, ನಿಮಗೆ ಇಲ್ಲಿ ಇರುವುದು ಇಷ್ಟವಿಲ್ಲದಿದ್ದರೆ ಶ್ರೇಷ್ಠವಾದ ದ್ವಾರಕೆಯನ್ನು ಹೋಗೋಣ ಬನ್ನಿರಿ. ಇನ್ನ ನಿಮ್ಮ ಪತಿ ಹಳ್ಳವನ್ನು ಅಂಬಲವನ್ನು ಬಿಟ್ಟು ಬಿಡಿರಿ, ಧೈರ್ಯವನ್ನು ಮಾಡಿರಿ.